ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ ಶೆಟ್ಟರ್. ಇಂದಿನ ದಿವಸ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಬಗ್ಗೆ ವರದಿ. ಇಂದು ಹುಬ್ಬಳ್ಳಿಯ ತೋಳನ್ಕೆರೆ ವೃತ್ತದಲ್ಲಿ ಧಾರವಾಡ ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾ, ಬಸವ ಕೇಂದ್ರ ಹುಬ್ಬಳ್ಳಿ, ಬಸವ ಪರ ಸಂಘಟನೆಗಳು ಹಾಗೂ ಮಹಿಳಾ ಘಟಕಗಳು ಸೇರಿಕೊಂಡು ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ವೀರ ವೀರಾಂಗಣಿ ಅಕ್ಕಮಹಾದೇವಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇಂದು ದಿನಾಂಕ 5/4/2026 ರವಿವಾರ ಸಾಯಂಕಾಲ 4 ಗಂಟೆಗೆ ಹುಬ್ಬಳ್ಳಿಯ ವಿದ್ಯಾನಗರದ ಮಿಶ್ರಾ ಕೆಫೆ ಹತ್ತಿರದಿಂದ ಮೆರವಣಿಗೆ ಪ್ರಾರಂಭವಾಯಿತು. ಅಕ್ಕಮಹಾದೇವಿಯ ಭಾವಚಿತ್ರದ ಮೆರವಣಿಗೆ ಜೊತೆಗೆ ಜಾಂಜ್, ಮಹಿಳೆಯರ ತಂಡಗಳಿಂದ ವಚನ ಗಾಯನ ಹಾಗೂ ಸಾಮೂಹಿಕ ನೃತ್ಯ ಹಾಗೂ ಶರಣರ ವೇಷಭೂಷಣಗಳಿಂದ ಒಡಗೂಡಿ ಮೆರವಣಿಗೆಯನ್ನು ಮಾಡಲಾಯಿತು. ಮೆರವಣಿಗೆಯು ಟೆಂಡರ್ ಶೋ ರಸ್ತೆಯ ಮೂಲಕ ತೋಳನ್ಕೆರೆಯ ಹತ್ತಿರದ ತೋಳನ್ಕೆರೆ ವೃತ್ತದಲ್ಲಿ ಸೇರಿದರು. ಸಾಯಂಕಾಲ 6 ಗಂಟೆಗೆ ತೋಳನ್ಕೆರೆ ವೃತ್ತದಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷರತೆಗಾಗಿ ಶ್ರೀಮತಿ ಜ್ಯೋತಿ ಪಾಟೀಲ್, ಪೂಜ್ಯ ಮಹಾಪೌರರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆ ಆಗಮಿಸಿದ್ದರು. ಹಾಗೂ ಉದ್ಘಾಟಕರಾಗಿ ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿಯವರು, ಶಾಸಕರು, ಕರ್ನಾಟಕ ವಿಧಾನಸಭೆ ಇವರು ಆಗಮಿಸಬೇಕಾಗಿತ್ತು, ಆದರೆ ಇವರು ಆಗಮಿಸಿರಲಿಲ್ಲ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಖ್ಯಾತ ಹೃದಯ ರೋಗ ತಜ್ಞರು, ಸಾಹಿತಿಗಳು, ಬೆಂಗಳೂರು ಇವರು ಆಗಮಿಸಿದ್ದರು. ಘನ ಉಪಸ್ಥಿತಿ ಶ್ರೀಮತಿ ವೀಣಾ ಭಾರದ್ವಾಡ್, ಮಾಜಿ ಮಹಾಪೌರರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವರು ಆಗಮಿಸಿದರು. ಕಾರ್ಯಕ್ರಮವು ಬಹಳ ವ್ಯವಸ್ಥಿತವಾಗಿ ಸುಂದರವಾಗಿ ನೆರವೇರಿತು. ನೆರೆದ ಬಸವ ಪರ ಅನುಯಾಯಿಗಳು ಹಾಗೂ ಭಕ್ತರು ಹಾಗೂ ಮಹಿಳೆಯರು ಬಹಳ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ವಿಡಿಯೋವನ್ನು ತಾವು ವೀಕ್ಷಿಸುವುದಲ್ಲದೆ ಬೇರೆಯವರಿಗೂ ಈ ವಿಡಿಯೋವನ್ನು ಕಳಿಸಿಕೊಡಬೇಕು. ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಹಾಗೂ ವರದಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಕಮೆಂಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ತಾನರಿದ ಬಳಿಕ ನೀನೇ ಗಂಡ ನೋಡ, ಮಿಕ್ಕಿದ ಗಂಡಂದಿರು ಎನಗಾಗದ ಮೋರೆ ನೋಡಯ್ಯ.
ಚಾರುಮದ ಜೌವನದಲ್ಲಿ ನಿಮ್ಮ ನೆನೆಯಲು ಕಲಿತೆ ನೋಡಯ್ಯ. ಜಾರುಮದ ಜೌವನದಲ್ಲಿ ನಿಮ್ಮ ನೆನೆಯಲು ಕಲಿತೆ ನೋಡಯ್ಯ. ಬಾಲಪ್ರಾಯದಲ್ಲಿ ನಿಮ್ಮ ನೆನೆಯಲು ಕಲಿತೆ ನೋಡಯ್ಯ. ಜಾರುಮದ ಜೌವನದಲ್ಲಿ ನಿಮ್ಮ ಸ್ತುತಿಸ ಕಲಿತೆ ನೋಡಯ್ಯ. ತನ್ನಿಂದ ತಾನರಿದ ಬಳಿಕ ನೀನೇ ಕಂಡ ನೋಡ, ಮಿಕ್ಕಿದ ಗಂಡಂದಿರು ಎನಗಾಗದ ಮೋರೆ ನೋಡಯ್ಯ. ಗುರು ಕಂಕಣ ಕಟ್ಟಿದ ಬಳಿಕ ನಾ ನಿಮ್ಮ ಬಿಡಲಾರೆನಯ್ಯ. ಗುರು ಕಂಕಣ ಕಟ್ಟಿದ ಬಳಿಕ ನಾ ನಿಮ್ಮ ಬಿಡಲಾರೆನಯ್ಯ. ಶರಣರು ಪ್ರಾಮಾಪರು ಮುಂದಿನರೆ ನೋಡಯ್ಯ. ತನ್ನಿಂದ ತಾನರಿದ ಬಳಿಕ ನೀನೇ ಕಂಡ ನೋಡ, ಮಿಕ್ಕಿದ ಗಂಡಂದಿರು ಎನಗಾಗದ ಮೋರೆ ನೋಡಯ್ಯ. ನಾ ನಿಮಗೊಲಿದ ಕಾರಣದಿಂದಲೇ ಸತಿ ಮರುಳಾದೆ. ನಾ ನಿಮಗೊಲಿದ ಕಾರಣದಿಂದಲೇ ಸತಿ ಮರುಳಾದೆ. ನೀನೊಲ್ಲದಿದ್ದರೆ ಪ್ರಮಾಥರಿಗೆ ಮಾರೆ ಇಟ್ಟು, ನೀನೊಲ್ಲದಿದ್ದರೆ ಪ್ರಮಾಥರಿಗೆ ಮೋರೆ ಇಟ್ಟು ದರಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ನಿಮಗೆ ಹಲವರು ಮರುಳಾದರಯ್ಯ. ನೋಟದ ಭ್ರಮೆ ತಲೆ ಕೂಟವಿಲ್ಲದೆ, ನೋಟದ ಭ್ರಮೆ ತಲೆ ಕೂಟವಿಲ್ಲದೆ ಪೂಜೆಗೊಳ್ಳುತ್ತಿದ್ದೆನಯ್ಯ. ತನ್ನಿಂದ ತಾನರಿದ ಬಳಿಕ ನೀನೇ ಗಂಡ ನೋಡ, ಮಿಕ್ಕಿದ ಗಂಡಂದಿರು ಎನಗಾಗದ ಮೋರೆ ನೋಡಯ್ಯ. ಕಾಮಾರಿಯ ಗೆಲಿದೆನು, ಕಾಮಾರಿಯ ಗೆಲಿದೆನು. ಬಸವ ನಿಮ್ಮ ದಯದಿಂದ ಸೋಮಧರನ ಹಿಡಿದ ಪೇನು, ಸೋಮಧರನ ಹಿಡಿದ ಪೇನು. ಬನ್ನಿರೆಲ್ಲ ಹಾರಿಸೋಣ, ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ದಯಾ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು, ತನ್ನಂತೆ ಇತರರು ಎಂದೆಂದು ಭಾವಿಸುವುದು ಅನಿವಾರ್ಯವೋ. ಪಂಚಪಾವನಿಸುವುದು ವರ್ಗರಹಿತ ಸಮಾಜಕ್ಕೆ ಒಟ್ಟಾಗಿ ದುಡಿಯುವುದು, ಒಟ್ಟಾಗಿ ದುಡಿಯುವುದು. ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ಕಾಯಕವೇ ಕೈಲಾಸ ನಮ್ಮ ಬದುಕೆ ಸಂತರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ಮಾನವರ ನಡುವಿನ ಅಂತರವ ಕಳೆಯೋಣ, ಕಷ್ಟದೋಳಿರುವವರ ಕಣ್ಣೀರವರೆಸೋಣ. ಬಸವಾದಿ ಶರಣರ ಸಂದೇಶ ಸಾರೋಣ, ಅಹಂಕಾರ ಮಮಕಾರ ಕಳೆದು ಸಂಸ್ಕಾರ ಪಡೆಯೋಣ, ಸಂಸ್ಕಾರ ಪಡೆಯೋಣ, ಸಂಸ್ಕಾರ ಪಡೆಯೋಣ. ಬನ್ನಿರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ.
ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ, ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ, ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ವಿಶ್ವ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು. ಪ್ರಾಣಕ್ಕೆ ಬಲವಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಬಲವಾಗಿ ಕಾಡಿತ್ತು ಮಾಯೆ, ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ನೆನ ಹಿಂಗೆ ಅರುಹಾಗಿ ಕಾಡಿತ್ತು ಮಾಯೆ, ನೆನ ಹಿಂಗೆ ಅರುಹಾಗಿ ಕಾಡಿತ್ತು ಮಾಯೆ, ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಬಲವಾಗಿ ಕಾಡಿತ್ತು ಮಾಯೆ, ಅರು ಹಿಂಗೆ ಮರ ಹಾಗೆ ಕಾಡಿತ್ತು ಮಾಯೆ, ಅರು ಹಿಂಗೆ ಮರವಾಗಿ ಕಾಡಿತ್ತು ಮಾಯೆ, ಜಗದ ಜಂಗುಳಿಗೆ ಬೆಂಗೋಲ ನೆತ್ತಿ, ಜಗದ ಜಂಗುಳಿಗೆ ಬೆಂಗೋಲ ನೆತ್ತಿ ಕಾಡಿತ್ತು ಮಾಯೆ, ಜಗದ ಜಂಗುಳಿಗೆ ಬೆಂಗೋಲ ನೆತ್ತಿ ಕಾಡಿತ್ತು ಮಾಯೆ, ಚನ್ನ ಮಲ್ಲಿಕಾರ್ಜುನಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ನೀನುಂಡಿದ ಮಾಯೆಯ ದಾರಿಗೂ. ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಯಾರಿಗೆ ಪರಿಚಯವಿಲ್ಲ, ಎಲ್ಲರಿಗೂ ಪರಿಚಯ ಇದ್ದವರನ್ನೇ. ನಾವು ಸಾಕಷ್ಟು ಸಲ ಅವರ ಮಾತುಗಳನ್ನು ಕೇಳಿವಿ, ಲೇಖನಗಳನ್ನು ಓದೇವಿ, ಪತ್ರಿಕೆಗಳಲ್ಲಿ ಕೂಡ ಅವರ ಲೇಖನಗಳು ಬರ್ತಾ ಇರ್ತವೆ. ಸುಮಾರು 15 ವರ್ಷದ ಕೆಳಗೆ ಅವರ ಅಕ್ಕನ ಬಳಗಕ್ಕೆ ಬಂದಿದ್ರು, ಧಾರವಾಡ ಅಕ್ಕನ ಬಳಗಕ್ಕೆ. ಅವಾಗ ಕೂಡ ಬಹಳ ಸೊಗಸಾದ ಒಂದು ತಮ್ಮ ಅನುಭವವನ್ನು ಅವ್ರು ನಮ್ಮ ಜೊತೆ ಹಂಚಿಕೊಂಡಿದ್ರು ಅಂತ ಹೇಳಿ ಅವ್ರು ನೋಡಿ ನನಗೆ ನೆನಪಾಗ್ತದೆ. ವೀಣಾ ಭಾರದ್ವಾಡ ಅಕ್ಕನವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇನೆ. ಗ್ರಂಥ ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತವನ್ನು ಕೊಡುತ್ತೇನೆ. ಬಸವ ಕೇಂದ್ರದ ಮೆರವಣಿಗೆ ಬೆದರದಿರು ತನುವೆ, ನಿಜವನರಿತು ನಿಶ್ಚಿಂತಳಾಗಿರು ಎಂದು ಸ್ತ್ರೀ ಕುಲಕ್ಕೆ ಧೈರ್ಯವನ್ನು ತುಂಬಿ ನಮ್ಮನ್ನು ಶತಶತಮಾನಗಳಿಂದ ನಡೆಸುತ್ತಾ ಬಂದಿರುವಂತಹ ಮಾತೆ ಅಕ್ಕ ಮಹಾದೇವಿಯ ಜಯಂತಿ ಹಾಗೂ ಮಹಿಳಾ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಇಂದು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ಜಾಗತಿಕ ಲಿಂಗಾಯತ ಮಹಾಸಭಾ ಧಾರವಾಡ ಜಿಲ್ಲಾ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಗೌರವಾನ್ವಿತ ವೀಣಾ ಭಾರದ್ವಾಜ್ ಅವರು, ಜ್ಯೋತಿಷ್ ಪಾಟೀಲ್ ಅವರು ಎಲ್ಲರೂ ಬಂದಿದ್ದಾರೆ. ಇವತ್ತು ಮುಂಚೆನೆ ತಮ್ಮ ಜೊತೆಗೆ ಮಾತಾಡಿದ ಹಾಗೆ ತಾವು ದಯವಿಟ್ಟು ತಮ್ಮ ಶುಭಾಶಯಗಳನ್ನು ಹೇಳ್ತೇನೆ ಅಂದರೆ ತಾವೇನೆ ಮಾತಾಡ್ತೀನಿ ಅಂತ ಹೇಳಿದ್ರಿ. ಇದನ್ನು ಸಭೆಯಲ್ಲಿ ಹೇಳಿ ಈಗ ಲೌಡ್ ಸ್ಪೀಕರ್ ಇದನ್ನಲ್ಲಿ ಸೌಂಡ್ಸ್ ಇದನ್ನ ಇಟ್ಟು ಈಗ ಲೌಡ್ ಸ್ಪೀಕರ್ ಮುಂದೆ ಹಿಡಿದಿದ್ದೀನಿ. ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಸ್ಪೀಕರ್ ಆನ್ ಮಾಡ್ರಿ. ಸ್ಪೀಕರ್ ಆಗಿದೆ. ಸರ್ ಮಾತಾಡ್ರಿ. ಏನು ಬರೋದಂತಂದ್ರೆ ಒಂದು 2 ನಿಮಿಷ ಮಾಡ್ತೀನಿ ವಾಪಸ್ಸು. ಓಕೆ, 2 ನಿಮಿಷ ಅವರು ಒಂದು ಯಾವುದೋ ಸಭೆ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಮಿತ್ರರೇ, ಇವತ್ತು ವಿಶೇಷವಾಗಿ ಅಕ್ಕಮಹಾದೇವಿ ಶಿವಶರಣ ಅಕ್ಕಮಹಾದೇವಿ ಜಯಂತಿಯನ್ನ ಕುರಿತು ಬಹಳ ಅದ್ಭುತವಾಗಿ ನಮ್ಮ ಎಲ್ಲರೂ ಸೇರಿಸಿ ಇವತ್ತಲ್ಲಿ ಆಚರಣೆಯನ್ನ ಮಾಡ್ತಕ್ಕಂಥದ್ದಾಗ್ತಾ ಇದೆ. ಅಕ್ಕಮಹಾದೇವಿ ಒಬ್ಬರು ಕರ್ನಾಟಕದ ಮಹಾನ್ ಶಿವಭಕ್ತಿ ಮತ್ತು ಕವಯತ್ರಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಪ್ರಮುಖ ವ್ಯಕ್ತಿಗಳಾಗಿ ಅವರು ಹೊರಹೊಮ್ಮಿರ್ತಕ್ಕಂಥದ್ದನ್ನ
ಅಕ್ಕಮಹಾದೇವಿಯವರ ಭಕ್ತಿ ಮತ್ತು ವೈರಾಗ್ಯದ ಸಂಕೇತ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ತಿಳ್ಕೊಂಡಿರ್ತಕ್ಕಂಥ ಸಂಗತಿ. ಲೋಕದ ಜೀವನವನ್ನು ತ್ಯಜಿಸಿ ಭಕ್ತಿಯ ಮಾರ್ಗವನ್ನು ಆಯ್ದುಕೊಂಡಿರ್ತಕ್ಕಂಥವ್ರು, ಆಧ್ಯಾತ್ಮಿಕತೆಯನ್ನ ಜೀವನದ ಮುಖ್ಯ ಗುರಿಯನ್ನಾಗಿ ಮಾಡಿಕೊಂಡವರು, ಸಮಾಜದ ಕಟ್ಟಳೆಗಳನ್ನು ಮೀರಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥ ತೋರಿಸ್ಕೊಟ್ಟವ್ರು ಯಾರಂದ್ರೆ ಶಿವಶರಣೆ ಅಕ್ಕ ಮಹಾದೇವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅಲ್ಲಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ತಾವೆಲ್ಲರೂ ಬಂದಿದ್ರಿ, ನನ್ನ ಜೊತೆ ಮಾತಾಡಿದ್ದೀರಿ, ಒಂದು ಯೋಚನೆಯನ್ನು ಕೂಡ ತಾವು ನನ್ನ ಮುಂದೆ ಇಟ್ಟಿದ್ದೀರಿ. ಪೂಜ್ಯ ಮಹಾಪೌರು ಕೂಡ ಜ್ಯೋತಿ ಪಾಟೀಲ್ ಅವರು ಅಲ್ಲೇ ಇದ್ದಾರ. ಹೀಗಾಗಿ ನಾನು ಅವ್ರಿಗೆ ಈಗಾಗಲೇ ತಿಳಿಸಿದ್ದೀನಿ ಆ ವಿಷಯದ ಬಗ್ಗೆ. ನಾವು ಸಾಧ್ಯದಷ್ಟು ಬೇಗನೆ ಅದನ್ನಿಟ್ಟು ಪಾಸ್ ಮಾಡಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಏನಿತ್ತು ಅದನ್ನ 100% ನಾನು ನೆರವೇರಿಸ್ಕೊಡ್ತೀನಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ತೀನಿ. ಉತ್ತಮವಾದಂತೆ ನಡ್ಕೊಳ್ಳೋದು ನಮ್ದೆಲ್ಲರೂ ಆದ್ಯ ಕರ್ತವ್ಯ ಐತಿ. ಹೀಗಾಗಿ ಅದನ್ನ ಇಲ್ಲಿ ಓಪನ್ ಮಾಡೋದು ಬೇಡ ಅಂತಕ್ಕಂಥದ್ದು ಒಂದೇ ಒಂದು ವಿನಂತಿಯನ್ನು ಮಾಡ್ತಾ ಅದನ್ನ ಸಾಧ್ಯದಷ್ಟು ಬೇಗನೆ ನಾನು ಈ ಕೇರಳ ಚುನಾವಣೆ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಪೂಜ್ಯ ಮಹಾಪೌರನ್ನು ಸೇರಿಸಿ ಅದನ್ನ ಸರಿ ಮಾಡಿ ನಿಮ್ಮೆಲ್ಲರ ಮನಸ್ಸಿನ ಇಚ್ಛೆ ಹೆಂಗ ನಡ್ಕೊಂಡು ಶಿವಶರಣೆ ಅಕ್ಕ ಮಹಾದೇವಿಯ ಸರ್ಕಲ್ ಅನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿ ಇಷ್ಟು ತಾವೆಲ್ಲರೂ ಬಹಳಷ್ಟು ಸಮಯ ಕಂಡಿದ್ರಿ. ನನಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅದರ ಪಕ್ಷದ ಅನಿವಾರ್ಯ ಕಾರಣದಿಂದ ಕೇರಳ ಚುನಾವಣೆಯಲ್ಲಿ ನಾನು ಇರಲೇಬೇಕಾದಂತ ಪರಿಸ್ಥಿತಿ ಬಂದಿದ್ದಕ್ಕಾಗಿ ಪೊಂಗಡಿಸಿದ್ರು ಬಹಳಷ್ಟು ಹೇಳಿದ್ರು, ಉಳಿದಂತವ್ರು ಎಲ್ಲರೂ ಕೂಡ ತಿಳಿಸೋಂಥ ಪ್ರಯತ್ನ ಆಗಿತ್ತು. ಆದ್ರೆ ಇದು ಅನಿವಾರ್ಯತೆ ಕಾರಣಕ್ಕಾಗಿ ನಾನು ಬರೋಕ್ಕಾಗಿಲ್ಲ. ಹೀಗಾಗಿ ದಯವಿಟ್ಟು ಕ್ಷಮೆಯನ್ನು ಕೋರ್ತಾ ಮತ್ತು ಎಲ್ಲರಿಗೂ ಇರ್ತಕ್ಕಂಥದ್ದು ಏನು ಅನಿಸಿಕೆ ಇತ್ತು ಅದನ್ನ ಈಡೇರಿಸಬೇಕನ್ನುವಂಥದನ್ನ ನಾನು ಮತ್ತು ಪೂಜ್ಯ ಮಹಾಪೌರು ಸೇರಿಸಿ ಜ್ಯೋತಿ ಪಾಟೀಲ್ ಅವರು ಸೇರಿಸಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಉನ್ನತಿಯನ್ನ ಮಾಡ್ಕೊಂಡ್ರು. ಲೋಕೋದ್ಧಾರ ಅಂದ್ರೆ ಇಡೀ ಜಗತ್ತಿನ ಉದ್ಧಾರ ಮಾಡಿದ್ದು. ಆಶ್ಚರ್ಯ ಆಗ್ಬೋದು ಹೇಗೆ ಅಂತ. ನಿರೂಪಕಿಯವರು ಎಲ್ಲೋ ಒಂದು ಕಡೆಗೆ ತಪ್ಪು ತಿಳ್ಕೊಂಡ್ಬಿಟ್ಟು ಮನಸ್ಸಿನ ಒಡೆಯ ಮಹಾದೇವ ಮನಜರಿಂದ ಒಂದೊಂದು ನುಡಿಸುವನು, ಇದಕ್ಕೆ ಕಳವಳಿಸಿದಿರು ಮನವೇ, ಇದಕ್ಕೆ ಕಾತರಿಸಿದಿರು ತರುವೆ, ನಿಜವನ್ನರಿತು ನಿಶ್ಚಿಂತೆಯಾಗಿರು ಕಂಡ ಅಂತ ಹೇಳಿರೋದು ಅಕ್ಕ ನಾಗಮ್ಮ. ಅಕ್ಕ ನಾಗಮ್ಮ ಯಾರು ಅಂದ್ರೆ ಬಸವಣ್ಣನವರ ಅಕ್ಕ. ಬಸವಣ್ಣನವ್ರಿಗೆ ಸ್ವಾತಂತ್ರ್ಯ ವಿಚಾರಗಳನ್ನ ತುಂಬಿ ಅವರನ್ನ ಜಗದೋದ್ಧಾರ, ಜಗಜ್ಯೋತಿ, ಜಗದ್ಗುರು ಅಂತ ಮಾಡಿರುವಂಥದ್ದು ಯಾರು ಅಂದ್ರೆ ಅಕ್ಕ ನಾಗಮ್ಮ. ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಮಹಿಳಾ ದಿನಾಚರಣೆ ಕೂಡ ಇದಕ್ಕೆ ಸೇರಿಸಿದಿರಿ. ನಿಜವಾದ ಮಹಿಳೆ, ಉತ್ಕೃಷ್ಟವಾದಂಥ ಆದರ್ಶ ಮಹಿಳೆ ಯಾರು ಅಂತಂದ್ರೆ ನಮ್ಮ ಅಕ್ಕ ನಾಗಮ್ಮ. ಅವರ ಹುಟ್ಟು ಹಬ್ಬ ನಾಗಪಂಚಮಿಯ ದಿನ ನಾವೆಲ್ಲರೂ ಅದನ್ನು ಕೂಡ ಆಚರಿಸ್ಬೇಕು. ಆವಾಗ ಆದರ್ಶ ಮಹಿಳೆ ಅಂದ್ರೆ ಯಾರು ಅಂತ ಜಗತ್ತಿಗೆ ನಾವು ತೋರಿಸ್ಕೊಡ್ಬೇಕು. ಪಾಶ್ಚಾತ್ಯರನ್ನ ನೋಡ್ಕೊಂಡು ನಾವು ಅವರಿಗೆ ವೋಟಿಂಗ್ ಇಲ್ಲ, ಅವರಿಗೆ ಸಂಬಳ ಕಡಿಮೆ ಅಂತ ಹೋರಾಟಿದಂತ ಅದು ನಮ್ಗೆ ಆದರ್ಶ ಆಗೋದಿಲ್ಲ. ಆದರೆ 280 ಕೋಟಿ ವಚನಗಳನ್ನ ಅಲ್ಲಮ್ಮ ಪ್ರಭುಗಳು ಬರೆದ್ರೆ, 4,30,30,000 ಬಸವಣ್ಣನವರು ಬರೆದ್ರೆ, 3,86,000 ವಚನ ಬರೆದಿದ್ದು ನಮ್ಮ ಅಕ್ಕ ನಾಗಮ್ಮ. ಇವತ್ತೇನು 23,000 ವಚನಗಳು ಉಳಿದಿದೆಯಲ್ಲ, ಅದು ಉಳಿಯಕ್ಕೆ ಕಾರಣ ಅಕ್ಕ ನಾಗಮ್ಮ. ಒಂದಲ್ಲ, ಎರಡಲ್ಲ, 3 ಕಡೆಗೆ ಅವರು ಯುದ್ಧ ಮಾಡಿ ಅದನ್ನ ಉಳಿಸಿ, ಅದನ್ನ ಮತ್ತೆ ಬರೆಸಿ ಮನೆ ಮನೆಗೆ ಹಂಚಿ ಹೋಗಿದ್ರು. ಅದನ್ನ ಹಗು ಹಳಕಟ್ಟೆಯವರು ಮನೆ ಮನೆಗೆ ಹೋಗಿ ಕೂಡಿಸಿ ಸಂಗ್ರಹಿಸಿ ಇವತ್ತು ಕೊಟ್ಟಿದ್ದಾರೆ. ಸ್ವತಃ ಅವರು 3,86,000 ವಚನ ಬರೆದ್ರು ಕೂಡ ಈಗ ಕೇವಲ 16 ವಚನಗಳು ಉಳಿದಿದೆ. ಆ 16 ವಚನದಲ್ಲಿ ಇದು ಒಂದು ವಚನ. ಅದರಲ್ಲಿ ಹೇಳ್ತಾರೆ, ಬೆಟ್ಟದನಿಪ ಅಪರಾಧವನ್ನು ಬೊಟ್ಟನಲ್ಲಿ ತೊಡಿವನು ಅಂತ ಧೈರ್ಯವನ್ನ ನಮ್ಮ ಶರಣರಿಗೆ ಕೊಡ್ತಾರೆ. ಹಾಗಾಗಿ ಧೈರ್ಯ, ಸ್ಥೈರ್ಯ, ಸಮಾನತೆ, ಲೋಕೋದ್ಧಾರಕ್ಕೆ ತನ್ನ ತಮ್ಮ ಬಸವೇಶನನ್ನು, ತನ್ನ ಮಗ ಚನ್ನ ಬಸವಣ್ಣನನ್ನು ಸಮಾಜಕ್ಕೆ ಕೊಡೋದಲ್ದನೆ ಈ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ 3,000 ಶರಣರನ್ನು ಹುಬ್ಬಳ್ಳಿಯಲ್ಲಿ ಬಿಟ್ಟು 3,000 ಮಠವನ್ನ ಸ್ಥಾಪನೆ ಮಾಡಿದ್ದು ಕೂಡ ಅಕ್ಕನಾಗಮ್ಮ. ಹಾಗಾಗಿ ನೀವು ಇಲ್ಲಿ ಅಕ್ಕನಾಗಮ್ಮನ ಜಯಂತಿ ಮಾಡದಿದ್ರೆ ಯಾರು ಮಾಡ್ತೀರಿ ಅಂತ. ಹಾಗಾಗಿ ಇವತ್ತು ಮಹಿಳಾ ದಿನಾಚರಣೆ ಆಚರಿಸೋದೇ, ಆದರೆ ಕೂದಲು ಕತ್ತರಿಸ್ಕೊಂಡು, ವೈನ್ ಗ್ಲಾಸ್ ಇಟ್ಕೊಂಡು, ಸಿಗರೇಟ್ ಇಟ್ಕೊಂಡು, ಹರ್ಕಲ್ ಪ್ಯಾಂಟ್ ಹಾಕುವಂಥ ಆ ಮಹಿಳಾ ದಿನಾಚರಣೆ ನಮಗೆ ಬೇಡ.
ನಮಗೆ ಶರಣ ಸಂಸ್ಕೃತಿಯನ್ನ ಉಳಿಸಿದಂಥ ಅಕ್ಕ ನಾಗಮ್ಮ, ಅದರ ಜೊತೆಗೆ ಅಕ್ಕ ಮಹಾದೇವಿ ನಮಗೆ ಆದರ್ಶ. ಯಾಕಂದ್ರೆ ಶರಣ ಸಂಸ್ಕೃತಿ ಅಂತಂದ್ರೆ ಶನಿಂದ ಶರವೇಗದಿಂದ ರಣರಂಗವಾಗುತ್ತಿರುವಂತಹ ವಿಶ್ವದಲ್ಲಿ ಇವತ್ತು ವಿಶ್ವ ಶಾಂತಿ ಆಗಬೇಕು ಅಂತಂದ್ರೆ ನಮ್ಮ ಶರಣ ಸಂಸ್ಕೃತಿ ಎಲ್ಲ ಕಡೆಗೂ ಹೋಗ್ಬೇಕು. ಅಯ್ಯ ಅಂದ್ರೆ ಸ್ವರ್ಗ, ಎಲವೋ ಅಂದ್ರೆ ನರಕ. ಎಲವೋ ಅಂತ ಒಬ್ಬರಿಗೊಬ್ರು ಬಾಂಬ್ ಹಾಕೊಂಡು ಮಿಸೈಲ್ ಹಾಕೊಂಡು ಸಾಯ್ತಾ ಇರಬೇಕಾದ್ರೆ ಅಯ್ಯ ಅನ್ನೋದನ್ನ ಕಲಿಸ್ಕೊಡ್ಬೇಕಾದಂಥದ್ದು ನಮ್ಮ ಶರಣ ಸಂಸ್ಕೃತಿ. ಎಲ್ಲೋ ಒಂದು ಕಡೆಗೆ ತಪ್ಪು ಮಾಡಿಕೊಂಡು ಅವರು ಮೇಡಮ್ ಅಂತಾರಂತ ನೀವು ಮೇಡಮ್ ಅನ್ಕೊಳ್ತಾ ಇರೋದನ್ನ ದಯವಿಟ್ಟು ಇವತ್ತಿಂದ ಬಿಟ್ಟು ನೀವು ಎಲ್ಲರಿಗೂ ಅಕ್ಕ, ಅಮ್ಮ, ಅವ್ವ ಅನ್ನೋದನ್ನ ಕಲಿಬೇಕು ಅಂತ ನಾನು ಹೇಳ್ತೀನಿ. ಎಲ್ಲರೂ ಕಾಯಿಲೆ ಬಂದ್ಮೇಲೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಆಸ್ಪತ್ರೆಗೆ ಹೋದ್ರೆ ವೈದ್ಯರ ಹತ್ರ ಹೋಗದೇನೆ ಆರೋಗ್ಯವೇ ಭಾಗ್ಯ ಅಂತ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಖರ್ಚಿಲ್ದೆ ಅನ್ನೋರು ಕೈ ಎತ್ತಿ ನೋಡೋಣ. ಹಾಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ನಿಮಗೆ ಆರೋಗ್ಯ ಬರುತ್ತೆ ಅಂತ ನಾನು ಖಚಿತವಾಗಿ ಹೇಳ್ತೀನಿ. ಉಚಿತವಾಗಿ ಆರೋಗ್ಯ ಬರಬೇಕಾದ್ರೆ ಖಚಿತವಾಗಿ ಚಪ್ಪಾಳೆ ತಟ್ಟೋದನ್ನ ಕಲಿಬೇಕು. ಯಾಕಂದ್ರೆ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳು ನಮ್ಮ ಕೈಯಲ್ಲಿದೆ. ನಾವು ಜೋರಾಗಿ ಚಪ್ಪಾಡಿದಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ನೀವು ಚಪ್ಪಾಳೆ ತಟ್ಟುವಾಗ ಮುಖ ಅರಳುತ್ತೆ. ಅಂದ್ರೆ ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಸುಮ್ಮನೆ ಕೈಯಲ್ಲಾಡ್ಸೋರ್ದು ಮುಖ ಅರಳೋದಿಲ್ಲ. ಯಾರು ಹೊಟ್ಟೆ ಕಿಚ್ಚು ಇಲ್ಲದೆ ಇರ್ತಾರಲ್ಲ ಅವ್ರ ಮುಖ ಅರಳುತ್ತೆ. ಆ ಮುಖ ಅರಳಿದಾಗ ಫೀಲ್ ಗುಡ್ ಹಾರ್ಮೋನ್ಸ್ ಬರುತ್ತೆ. ನಿಮ್ಮ ಹೃದಯದ ಮಿಡಿತ ಚೆನ್ನಾಗಾಗತ್ತೆ. ಹೃದಯದ ಮಿಡಿತ ಚೆನ್ನಾಗಾದಾಗ 60,000 ಮೈಲಿ ರಕ್ತನಾಳಗಳಲ್ಲಿ ಶುದ್ಧ ರಕ್ತ ಹರಿಯುತ್ತೆ. 60,000 ಮೈಲಿ ಅಂದ್ರೆ 1.5 ಪಟ್ಟು ಜಗತ್ತು ಸುತ್ತಿ ಬಂದಷ್ಟು. ಅಷ್ಟು ಹೃದಯದ ಮಿಡಿತ ಚೆನ್ನಾಗಾಗ್ಬೇಕಂದ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗಿ, ಬ್ಲಡ್ ಶುಗರ್ ಕಡಿಮೆ ಆಗಿ, ನಿಮ್ಮ ಚೈತನ್ಯ ಹೆಚ್ಚಾಗ್ಬೇಕಂದ್ರೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಈ ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿರೋದು ಮೊದಲು ಯಾರಿಗೆ ಅಂತಂದ್ರೆ ಅಕ್ಕ ಮಹಾದೇವಿಯ ಈ ಅದ್ಭುತವಾದಂಥ ಮೆರವಣಿಗೆ ಮಾಡಿಕೊಂಡು ಕುಣಿತ, ಅದು ಭಕ್ತಿಯಿಂದ ಕುಣಿತ, ಶೋಭಕ್ಕನ ಹಾಡಿಗೆ ಕುಣಿತ ಬಂದಂತ ಎಲ್ಲರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಎರಡನೇ ಚಪ್ಪಾಳೆ ತಟ್ಟಬೇಕಾಗಿರೋದು ಮಹೇಶ್ ತೆಂಗಿನಕಾಯಿ ಅವರು, ವೀಣಾ ಅವರು, ಮತ್ತೆ ಇವತ್ತು ಇರುವಂತ ಅವರ ಸಭೆಯ ಅಧ್ಯಕ್ಷ ಜ್ಯೋತಿ ಪಾಟೀಲ್ ಅವರು. ಇವರಿಗೆ ಅಡ್ವಾನ್ಸ್ ಆಗಿ ಚಪ್ಪಾಳೆ ತಟ್ಟೋಣ ಜೋರಾಗಿ. ಯಾಕಂತಂದ್ರೆ ಇಲ್ಲಿ ಅಕ್ಕ ಮಹಾದೇವಿಯ ಪುತ್ಥಳಿಯನ್ನ ಅನಾವರಣ ಮಾಡಬೇಕು. ಆವಾಗ ತಪ್ಪದೆ ನನ್ನನ್ನ ಕರಿಬೇಕು ಅಂತ ನಿಮಗೆ ಕೇಳ್ಕೊತೀನಿ. ಸುಂದರಿ, ತ್ರಿಪುರ ಸುಂದರಿ ಅಷ್ಟೇ ಅಲ್ಲ, ಶಿವ ಶರಣೆಯರಲ್ಲಿ ಅಗ್ರಗಣ್ಯರಾದಂಥ ವಚನಕಾರ್ತಿ, ಪ್ರಥಮ ಕವಿಯತ್ರಿ, ಶ್ರೇಷ್ಠ ವಚನಕಾರ್ತಿ, ಅದ್ಭುತವಾದಂತಹ ದಾರ್ಶನಿಕರು. ಯಾಕಂದ್ರೆ ಜಗತ್ತಿನ ಇತಿಹಾಸದ ಪುಟವನ್ನ ತಿರುಗಿಸಿದ್ರೆ ಅಕ್ಕ ಮಹಾದೇವಿ ಅಂತ ವ್ಯಕ್ತಿ ಇನ್ನೊಬ್ರು ಸಿಕ್ಕೋದಿಲ್ಲ. ಇನ್ನೊಬ್ರು ಸಿಕ್ಕರೆ ಒಂದು ಮೀರಾ, ಅವಳು ಕೂಡ ರಾಜನಾದಂಥ ಗಂಡನನ್ನ ಬಿಟ್ಟು ಗಿರಿಧರ ಗೋಪಾಲ್ ಅಂತ ಹೋಗಿರ್ತಾಳೆ. ಆದರೆ ಅಕ್ಕನ ಸಮಾನ ಆಗೋದಿಲ್ಲ, ನಾವು ಹೋಲಿಸಬಾರ್ದು. ಆದ್ರೂ ಕೂಡ ಇನ್ನೊಬ್ರು ಕಾಶ್ಮೀರದ ಲಲ್ಲೇಶ್ವರಿ, ಮೂರನೇವಳು ಇವತ್ತಿನ ಇರಾನ್ನಲ್ಲಿ ಮೊದಲು ಪರ್ಷಿಯಾ ಆದಾಗ ಅದರಲ್ಲಿ ಮೊದಲು ಬರ್ಸಿಯಾ ಅಂತ ಇದ್ರು. ಆ ರಬಿಯಾ ಬರ್ಸರ್ ಅವಳು ಕೂಡ ಒಂದು ದಾರ್ಶನಿಕರು. ಈ ಮೂರರ ಸಂಗಮವೇ ನಮ್ಮ ಅಕ್ಕ ಮಹಾದೇವಿ. ಈ ಅಕ್ಕ ಮಹಾದೇವಿಯ ಹೇಳಿದ್ರು, ಅವರ ದಂಡನಾಯಕರ 60 ವಚನಕ್ಕೆ ಅಂತ ಹೇಳಿದ್ರು. ಇವ್ರು ಎಲ್ಲರಿಗೂ ಒಂದು ವಚನ ಸಾಕು ಅಂತ. ಅದು ಯಾವುದು ವಚನ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ನೆಟ್ಟಿಗೆ ಕೂತ್ಕೊಂಡು ಕೈ ಮುಕ್ಕೊಂಡು ಕೂತ್ಕೊಂಡು ನಾನು ಹೇಳಿರೋ ವಚನವನ್ನ ನೀವು ಹೇಳಿ, ಆ ವಚನವನ್ನ ನೀವು ಬದುಕಿನಲ್ಲಿ ಅಳವಡಿಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ರೆ, ನಾನು ಬೆಂಗಳೂರಿಂದ ಇಷ್ಟು ದೂರ ಬಂದು ನಿಮಗೆ ಹೇಳ್ಕೊಟ್ಟಿದ್ದು ಸಾರ್ಥಕವಾಯ್ತು ಅಂತ ಅನ್ಕೊಳ್ತೀನಿ. ಹೇಳ್ತೀರಾ ಎಲ್ರು? ಶೋಭಕ್ಕ ಧ್ವನಿ ಸೇರಿಸಿ. ಓಕೆ. ನಾ ಹುಟ್ಟಿದ್ದಲ್ಲಿ ಜೋರ ಕೇಳಿ. ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದ್ದಲ್ಲಿ, ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿತ್ತು, ಅಜ್ಞಾನ
ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು ಕೋಪ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ಧೂಮ್ರ ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನದಲ್ಲಿ ಮುಸುಕಿನದಲ್ಲಿ ನಾ ನಿಮ್ಮ ಮರೆದು ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ ಭವ ದುಃಖಕ್ಕೀಡಾದೆ ನೀ ಕರುಣದಿಂದೆತ್ತಿ ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ಎನ್ನ ಮರಹ ವಿಂಗಡಿಸಿ ನಮ್ಮ ಪಾದವನರುಹಿಸಯ್ಯ ನಿಮ್ಮ ಪಾದವನರುಹಿಸಯ್ಯ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಸಂಸಾರ ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಅದು ಸಂಸಾರ ಅಲ್ಲ. ಸಂಸಾರದ ನಿಜವಾದ ಅರ್ಥ ಹುಟ್ಟು ಸಾವಿನ ವರ್ತುಲ. ನಾವು ಪಾಪಿಷ್ಟ್ರಾಗಿ ಪಾಪ ಮಾಡಿ ಮತ್ತೆ ಇನ್ನೊಂದು ಜನ್ಮ ತಗೊಳ್ತೀವಿ. ಆದರೆ ಶರಣ ಸಂಸ್ಕೃತಿಯಲ್ಲಿದ್ದವರು ಲಿಂಗ ಪೂಜೆಯನ್ನ ಇಷ್ಟಲಿಂಗ ಪೂಜೆಯಿಂದ ಮಾಡಿಕೊಂಡು ಅಂಗ ಅಳಿದು ಲಿಂಗವಾಗಿ ಲಿಂಗದ ಜೊತೆಗೆ ಐಕ್ಯ ಆಗದಿದೆಯಲ್ಲ, ಅದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಅದು ಆಗಬೇಕು ಅಂತಂದ್ರೆ ನಾವು ಹುಟ್ಟಿದಾಗ ಅಜ್ಞಾನಿಗಳಾಗಿರ್ತೀವಿ. ಅಜ್ಞಾನಿ ಅಂತಂದ್ರೆ ಮಕ್ಕಳಿಗೇನು ಗೊತ್ತಿರೋದಿಲ್ಲ, ಹಾಗೆ ನಾವು ಕೂಡ ಅಜ್ಞಾನಿಯಾಗಿರ್ತೀವಿ. ನಾವು ದೀಕ್ಷೆ ತಗೊಂಡು ನಾವು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಪಡೆಯುವವರೆಗೂ ಅಜ್ಞಾನಿಗಳಾಗಿರ್ತೀವಿ. ಅಜ್ಞಾನಿ ಆದಾಗ ಏನಾಗತ್ತೆ ಅಂತಂದ್ರೆ ಅದು ಬೇಕು ಇದು ಬೇಕು ಅದಾಗಬೇಕು ಇದಾಗಬೇಕು ಅನ್ನೋ ಆಸೆ. ಈ ಆಸೆ ದುರಾಸೆಗಳಿಂದ ಮಾಡಬಾರದ ಕೆಟ್ಟ ಕೆಲಸವನ್ನ ಮಾಡಿ ಪಾಪಿಗಳಾಗಿ ಮತ್ತೆ ಸತ್ತು ಮತ್ತೆ ಹುಟ್ಟುತ್ತೀವಿ. ಈ ಆಸೆ ಪೂರೈಸದೆ ಇದ್ರೆ ನಾವು ಕೋಪಿಷ್ಠರಾಗ್ತೀವಿ. ನಿಮ್ಮಲ್ಲಿ ಎಷ್ಟು ಜನ ಕೋಪ ಮಾಡ್ಕೊಳ್ತೀರಿ? ಕೈ ಎತ್ತಿ ನೋಡೋಣ. ನಮಗೆ ರೋಗ ಅಕಸ್ಮಾತ್ ಬಂದರೂ ಕೂಡ ಅದು ಹೋಗಬೇಕು ಅಂತಂದ್ರೆ ಓಂ ನಮ ಶಿವಾಯ ಅಂತ ಅನ್ಬೇಕು. ಆವಾಗ ಆ ಕಾಯಿಲೆ ದರ್ಪ ಕೂಡ ಕಡಿಮೆ ಆಗುತ್ತೆ. ಇನ್ನು ಕಾಯಿಲೆ ಬರದಾಗೆ ಇರ್ಬೇಕಂದ್ರೆ ಒಂದು, ನಾನು ಚಪ್ಪಾಳೆ ತಟ್ಟಂತ ಹೇಳಿದೆ. ಎರಡು, ಮೈ ಮೂರಿ ಬೆವರು ಸುರಿಸಿ ಕೆಲಸ ಮಾಡಬೇಕು. ಆ ಕೆಲಸ ಎಂಥದ್ದು? ಹೊಟ್ಟೆ ಪಾಡಿಗೆ ಮಾಡೋದಲ್ಲ, ಸಂಬಳ ಬರಲಿ ಅಂತ ಮಾಡೋದಲ್ಲ, ದೈವಿ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ದುಡಿಯೋದು. ಅದು ನಿಮ್ಮ ಕುಟುಂಬಕ್ಕೆ ಆಗಲಿ ಯಾರಿಗೇ ಆಗಲಿ, ಯಾವಾಗ ನೀವು ಮಾಡ್ತಾ ಇರೋದು ಭಗವಂತನಿಗೆ. ಹೇಗೆ ನೈವೇದ್ಯ ಅಂತ ತಗೊಂಡು ಪ್ರಸಾದ ಅಂತ ತಗೊಂಡು ಸ್ವೀಕರಿಸ್ತೀರೋ, ಅದೇ ತರ ನೀವು ಕೆಲಸವನ್ನು ಕೂಡ ಆ ಪರಮಾತ್ಮನಿಗೆ ಅರ್ಪಿಸಿ ಮಾಡಿದಾಗ, ಈ ಸಮಾಜದಲ್ಲೇ ದೇವರಿದ್ದಾನೆ ಅಂತ ಮಾಡಿದಾಗ ಅದು ಕಾಯಕ ಆಗತ್ತೆ. ದೈವಿ ಸ್ವರೂಪದ ಸಮಾಜಕ್ಕೆ ದಾಸನಾಗಿ ಕೊಟ್ರೆ ದಾಸೋಹಿಗಳಾಗ್ತೀರಿ. ಆವಾಗ ನೀವು ನಮ್ಮ ಸಿದ್ಧಗಂಗಾ ಸ್ವಾಮಿಗಳ ಹಾಗೆ 111 ವರ್ಷ ಬದುಕಬಹುದು. ಯಾರು ಅವ್ರ ಹಾಗೆ ಆಗ್ಬೇಕು ಅಂದ್ರೆ ತ್ರಿವಿಧ ದಾಸೋಹಿಗಳಾಗಬೇಕು. ಆವಾಗ ಮಾತ್ರ ನಿಮಗೆ ಆರೋಗ್ಯ ಬರುತ್ತೆ ಅಂತ ಹೇಳ್ತಿದ್ದೀನಿ. ಅದರ ಜೊತೆಗೆ ಇನ್ನೊಂದು, ಅಕ್ಕ ಮಹಾದೇವಿಯ ಅತ್ಯಂತ ಉತ್ತಮವಾದಂಥ ಒಂದು ವಚನ, ತಾವೆಲ್ಲರೂ ಅದರಿಂದ ಕಲಿಲೇಬೇಕು. ಅದು ಯಾವುದು ಅಂತಂದ್ರೆ, ಆಹಾರವ ಕಿರುದು ಮಾಡಿರಣ್ಣ ಆಹಾರವ ಕಿರುದು ಮಾಡಿರಿ. ಆಹಾರದಿಂದ ವ್ಯಾಧಿ ಬಲಿದು ಹಬ್ಬೋದಯ್ಯ. ಆಹಾರದಿಂದ ನಿದ್ರೆಯಿಂದ ತಾಮಸ ಅಜ್ಞಾನ ಮೈಮರುವು, ಅಜ್ಞಾನದಿಂದ ಕಾಮ ವಿಕಾರ, ಕಾಯ ವಿಕಾರ, ಮನೋವಿಕಾರ, ವಾಯು ವಿಕಾರ ಉಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ. ಅತಿ ಪೋಷಣೆ ಬೇಡ, ಅತಿ ಪೋಷಣೆ ಮೃತ್ಯು ಅಂತ ಹೇಳ್ತಾರೆ. ಇದು 12ನೇ ಶತಮಾನದಲ್ಲಿ ನಮ್ಮ ಅಕ್ಕ ಹೇಳಿರೋದು. 21ನೇ ಶತಮಾನದಲ್ಲಿ ನಾವು ಅದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅಂತೀವಿ. ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೆ ಮಿತಿಮೀರಿ ತಿಂದು ಸ್ಥೂಲಕಾಯರಾಗಿ ದಪ್ಪಗಾದಾಗ ಬರೀ ನಡೆಯೋಕ್ಕೆ ಕಷ್ಟ ಆಗತ್ತೆ, ಬರೀ ಮಂಡಿ ನೋವು ಬರುತ್ತೆ ಅಂತಲ್ಲ. ಮಿತಿಮೀರಿ ತಿಂದು ದಪ್ಪಗಾದಾಗ ಏನಾಗತ್ತೆ ಅಂತಂದ್ರೆ ನಮಗೆ 6 ಭಯಂಕರ ಕಾಯಿಲೆಗಳು ಬರುತ್ತೆ. ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಆಲ್ಝೈಮರ್ಸ್ ಡಿಸೀಸ್ ಮತ್ತೆ ಕ್ಯಾನ್ಸರ್. ಇವಿಷ್ಟಕ್ಕೂ ಮದರ್ ಯಾವುದು ಅಂತಂದ್ರೆ ಸ್ಥೂಲಕಾಯ. ಸೊ ನಾವು ಆಹಾರವನ್ನ, ಪದಾರ್ಥವನ್ನ ಪ್ರಸಾದ ಮಾಡಿದ್ದು ನಮ್ಮ ಶರಣರು.
ಆ ಪ್ರಸಾದವನ್ನ ನಾವು ಕಣ್ಣಿಗೆ ಹೊತ್ಕೊಂಡು ಸ್ವಲ್ಪ ಮಾತ್ರ ಸೇವಿಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಬದುಕಿಬಿಟ್ಟು ಅದು ಪತ್ರೋಳಿ ನಾಶಿ ಅಂತಾರಲ್ಲ, ಹಾಗೆ ಬದುಕಿದ್ರೆ ವ್ಯರ್ಥ ಆಗತ್ತೆ. ಹಾಗಾಗಿ ಇವತ್ತಿಂದ ಒಂದು ತುತ್ತು ಕಡಿಮೆ ತಿಂದು ಒಂದಿಷ್ಟು ಹೆಚ್ಚು ಕೆಲಸ ಮಾಡ್ತೀನಿ ಅನ್ನೋರು ಕೈ ಎತ್ತಿ ನೋಡೋಣ. ಯಾರು ತುತ್ತು ಕಡಿಮೆ ತಿಂದು ಅದನ್ನ ಪ್ರಸಾದ ಅಂತ ತಗೊಂಡು ಕೈ ಎತ್ತಿ ಬೇರೆಯವ್ರು ಕೊಡ್ತಿರೋ, ಎರಡು ಕೈ ಎತ್ತಿ ಚಪ್ಪಾಳೆ ತಟ್ಟಿ. ಇದು ನಮ್ಮ ಶರಣ ಸಂಸ್ಕೃತಿ. ಯಾಕೆ ಅಂತಂದ್ರೆ ತುತ್ತಿಗೊಂದು ಸಲ ಶಿವ ಶಿವ ಅಂತ ತಗೊಂಡಾಗ ಅದು ನಮಗೆ ಚೆನ್ನಾಗಾಗುತ್ತೆ. ನಮ್ಮ ಮನಸ್ಸು ಚುರುಕಾಗತ್ತೆ, ಶರೀರ ಚುರುಕಾಗತ್ತೆ, ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಹಾಗಾಗಿ ಎಸ್ ನಿಜಲಿಂಗಪ್ಪನವರು ಊಟ ಮಾಡಿ, ಅವರು ಮುಖ್ಯಮಂತ್ರಿ ಆದಂಥವ್ರು, ಪ್ರಸಾದ ತಗೊಂಡು ಎದ್ರೆ ಅವರು ಬಾಳೆ ಎಲೆ ಮೇಲೆ ಇನ್ನೊಬ್ರು ಕೂತ್ಕೊಳ್ಬೇಕು ಹಾಗೆ ತಿಂತಾ ಇದ್ರು. ಆದ್ರೆ ಇವತ್ತು ತುಂಬಿಕೊಂಡು ಬಿಡುವಂತಾಗದು ಅದಲ್ಲ. ಇಡೀ ವಿಶ್ವವೇ ನಮ್ಮಿಂದ ಕಲಿಬೇಕಾದಂಥ ಒಂದು ಕಾಯಕ, ಇನ್ನೊಂದು ದಾಸೋಹ, ಮೂರನೇದು ಪ್ರಸಾದ ಅಂತ ಕಣ್ಣಿಗೊತ್ತಿ ತಗೊಳ್ಳುವಂಥದ್ದು. ಇದರ ಜೊತೆಗೆ ಮುಂದೆ ಹೇಳ್ತಾರೆ, ಜಪ ತಪ ಧ್ಯಾನ ಧಾರಣೆಗೆ ಪೂಜೆ ಸೂಕ್ಷ್ಮದಿಂದ ತನು ಮಾತ್ರವಿದ್ದರೆ ಸಾಲದೆ, ತನುವಿನ ಪೋಷಣೆ ಆಸೆ ಯತಿತ್ವಕ್ಕೆ ವಿಘ್ನವೆಂದು, ಹಾನಿ ಅರಿವು ನಷ್ಟ ಪಡೆವು ದೂರ ಆದ ಕಾರಣ ಅತಿ ಪೋಷಣೆ ಕೇಡ. ಚನ್ನ ಮಲ್ಲಿಕಾರ್ಜುನನ್ನು ಒಲಿಸಲು ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತ. ಅಂದ್ರೆ ಚನ್ನ ಮಲ್ಲಿಕಾರ್ಜುನನ್ನು ಒಲಿಸ್ಕೊಳ್ಬೇಕಾದ್ರೆ ಏನು? ಜಪ ತಪ ಧ್ಯಾನ ಇದನ್ನೆಲ್ಲ ಮಾಡಬೇಕು, ಇಷ್ಟಲಿಂಗ ಪೂಜೆ ಮಾಡಬೇಕು. ಹಾಗೆ ಮಾಡಿದಾಗ ನಾವು ಅಂಗ ಅಳಿದು ಲಿಂಗ ಆಗ್ತೀವಿ. ಅದನ್ನ ಬಿಟ್ಕೊಂಡು ನಾವು ಪಾರ್ಟಿ ಮಾಡ್ಕೊಂಡೆ, ನೈಟ್ ಕ್ಲಬ್ಗೆ ಹೋದೆ, ಕುಡಿದೆ, ಕುಪ್ಪಳಿಸ್ದೆ, ತಿಂದೆ, ಡ್ರಗ್ಸ್ ತಗೊಂಡೆ ಅಂದ್ರೆ ಅಕಾಲಿಕವಾಗಿ ಸಾಯ್ತಾರೆ. ಅಕಾಲಿಕವಾಗಿ ಇವತ್ತು ಮಕ್ಕಳು ಸಾಯಕ್ಕೆ ಕಾರಣ ಅವರು ಶರಣ ಸಂಸ್ಕೃತಿಯನ್ನ ಬಿಟ್ಟು ಪಾಶ್ಚಾತ್ಯರ ಸಂಸ್ಕೃತಿಗೆ ಹೋಗ್ತಾ ಇರೋದ್ರಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಅವರಿಗೆ ಸರಿ ಮಾರ್ಗವನ್ನು ತೋರಿಸ್ಬೇಕಾದಂಥ ತಾಯಂದ್ರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಬೇಕು ಅಂತಂದ್ರೆ ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ ನಿಮ್ಗೆ ಆದರ್ಶ ಆಗ್ಬೇಕು. ಆಹಾರವನ್ನ ಕಡಿಮೆ ತಗೊಳ್ಳಿ, ಕೆಲಸವನ್ನ ಜಾಸ್ತಿ ಮಾಡಿ, ನಗನಗತ ಸಂತೋಷವಾಗಿ, ಆಗ ನಿಮಗೆ ಎಲ್ಲವೂ ಚೆನ್ನಾಗಾಗತ್ತೆ ಅಂತ. ಹಾಗಾಗಿ ನಾವು ಕೊನೆಯದಾಗಿ ಅಕ್ಕ ಮಹಾದೇವಿಗೆ ಪಾಶ್ಚಾತ್ಯರನ್ನ ನೋಡಿ ನಾವು ಕಲಿಬೇಕಾಗಿಲ್ಲ. ಯಾಕಂತಂದ್ರೆ ಅವರಿದ್ದರು ಗಂಡಸರ ವಿರೋಧವಾಗಿ ಗಂಡಸರಿಗೆ ನಾವೇನು ಕಡಿಮೆ ಅಂತ ಹೋದ್ರು. ಅದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮಲ್ಲಿ ಗಂಡಸರು ಕೂಡ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡೋದು ಅದು ನಮ್ಮ ಸಂಸ್ಕಾರ. ಇದಕ್ಕೆ ಉದಾಹರಣೆ ಅಂತಂದ್ರೆ ಅಕ್ಕ ಮಹಾದೇವಿ ಮೊದಲನೇ ಸಲ ಅನುಭವ ಮಂಟಪಕ್ಕೆ ಬಂದಾಗ ಎಲೆ ತಾಯಿ ತೊಲಗು ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿರ್ತಾರೆ. ಆದರೆ ಯಾವಾಗ ಅಲ್ಲಮರ ಮತ್ತೆ ಅಕ್ಕನ ಸಂವಾದ ಆಗುತ್ತಲ್ಲ, ಆವಾಗ ಅವರು ನಿಜವಾಗ್ಲೂ ಮಹಾದೇವಿ ಅಕ್ಕನಿಗೆ ನಮೋ ನಮಃ ಅಂತ ಸ್ವತಃ ಅವರೇ ಹೇಳ್ತಾರೆ. ಅದು ಯಾವುದು ವಚನ ಅಂತಂದ್ರೆ, ಆದಿ ಅನಾದಿ ಎಂಬುದು ಆರು ಬಲ್ಲರು. ಆದಿ ಎಂದರೆ ಕುರುವಿಂಗೆ ಬಂದಿತ್ತು, ಅನಾದಿ ಎಂದರೆ ನಾಮಕ್ಕೆ ಬಂದಿತ್ತು. ಆದಿಯಲ್ಲಿ ಅನಾದಿಯಲ್ಲಿ ನಾಮವಿಲ್ಲ, ಸೀಮೆ ಇಲ್ಲ, ನಿಜ ಶಕ್ತಿ ಚಿಚ್ಚಕ್ತಿಯಾಗಿತ್ತು ನೋಡ. ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೇ ಆಗಿ ಗುಹೇಶ್ವರ ಲಿಂಗದಲ್ಲಿ ಸಂದಲಿಪ್ಪ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮಃ ಅಂತ ಅಲ್ಲಮ ಪ್ರಭುಗಳು ಮಹಾಮೇಧಾವಿ ಮೇರು ಪರ್ವತ ಶೂನ್ಯ ಪೀಠದ ಅಧ್ಯಕ್ಷರು ಅಕ್ಕ ಮಹಾದೇವಿಗೆ ನಮೋ ನಮಃ ಅಂತಾರೆ. ಯಾಕಂದ್ರೆ ಅಕ್ಕ ಮಹಾದೇವಿ ಯಾರು ಅಲ್ಲ, ಪಾರ್ವತಿಯ ಅದು ಸತ್ ಕಳೆ ಅಂದ್ರೆ ಸಾತ್ವಿಕ ಕಳೆಯೇ ಅಕ್ಕ ಮಹಾದೇವಿ ಆಗಿ. ಮಾನ್ಯರೇ, ಶರಣು ಶರಣಾರ್ಥಿಗಳು, ವಿಷಯ ಈ ಮೇಲಿನ ವಿಷಯದ ಕುರಿತು ನಾವೆಲ್ಲರೂ ಕೂಡಿ ಈ ಹಿಂದೆ ತಮಗೆ ಲಿಖಿತವಾಗಿ ವಿನಂತಿಸಿಕೊಂಡಿದ್ದೆವು. ಈ ವಿಷಯದಲ್ಲಿ ತಾವು ಯಾವುದೇ ಕ್ರಮ ಜರುಗಿಸಲಾರದ್ದು ನಮಗೆ ನಿರಾಶೆಯನ್ನುಂಟು ಮಾಡಿದೆ. ಮತ್ತೊಮ್ಮೆ ನೆನಪಿಸಲು ಈ ಕೆಳಗಿನ ಅಂಶಗಳನ್ನು ತಮ್ಮ ಗಮನಕ್ಕೆ ತರಲು ಇಷ್ಟಪಡುತ್ತೇವೆ. ಕನ್ನಡ ನಾಡಿನ ಕಣ್ಮಣಿ, ಕದವಿಯ ಕಲ್ಪತರು, ಕನ್ನಡದ ಮೊಟ್ಟ ಮೊದಲ ಕವಿಯಿತ್ರಿ, ವೀರ ವಿರಾಗಿಣಿ ಅಕ್ಕ ಮಹಾದೇವಿಯವರು ತಮ್ಮ ಹುಟ್ಟಿದವರಾದ ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ ತಮ್ಮ 16ನೇ ವಯಸ್ಸಿನಲ್ಲಿಯೇ
ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ನಡೆದುಕೊಂಡು ಹೋಗಿರುವುದು ಸಂಶೋಧನೆಯಿಂದ ಸಿದ್ಧವಾಗಿದೆ. ಲೌಕಿಕವನ್ನು ತೊರೆದು ಅಲೌಕಿಕ ಸಿದ್ಧಿಯನ್ನು ಪಡೆದ ವಚನಕಾರ್ತಿ ಅಕ್ಕ ಮಹಾದೇವಿಯವರ 350ಕ್ಕೂ ಹೆಚ್ಚಿನ ವಚನಗಳಲ್ಲಿ ಯೋಗಾಂಗ ತ್ರಿವಿಧಿ, ಮಂತ್ರಗೋಪ್ಯ, ಆಧ್ಯಾತ್ಮಿಕ ಸ್ವರವಚನ, ಕೊರವಂಜಿ ತ್ರಿವಿಧ ಕೃತಿಗಳನ್ನು, ಅನೇಕ ಕೃತಿಗಳನ್ನ ಅವರ ವ್ಯಕ್ತಿತ್ವವನ್ನು ಕಾಣುತ್ತೇವೆ. ಇವರ ಕುರಿತು ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಕೂಡ ಈ ಕೆಳಗಿನ ವಚನದ ಮೂಲಕ ಅವರ ಸಾಹಿತ್ಯದ ದರ್ಶನವನ್ನ ಮಾಡಿಸಿದ್ದಾರೆ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಕಾಣ ಸಿದ್ದರಾಮಯ್ಯ. ಮಾನ್ಯರೇ, ವಿದ್ಯಾನಗರದಿಂದ ತೋಳನಕೆರೆಯವರೆಗೆ ಇರುವ ಟೆಂಡರ್ ಶೋ ರಸ್ತೆಗೆ ಅಕ್ಕ ಮಹಾದೇವಿ ರಸ್ತೆ ಎಂದು, ತೋಳನಕೆರೆಗೆ ಹತ್ತಿಕೊಂಡಿರುವ ವೃತ್ತಕ್ಕೆ ಅಕ್ಕ ಮಹಾದೇವಿ ವೃತ್ತ ಎಂದು ನಾಮಕರಣ ಮಾಡಿ ಈ ವೃತ್ತದಲ್ಲಿ ಅಕ್ಕ ಮಹಾದೇವಿಯವರ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲು ನಾವು ಮತ್ತೊಮ್ಮೆ ವಿನಂತಿಸುತ್ತೇವೆ. ವಿಶ್ವದ ಪ್ರಥಮ ಮಹಿಳಾ ಸಾಹಿತಿ ಹಾಗೂ ವಚನಕಾರರಾದ ವೀರ ವಿರಾಗಿಣಿ ಅಕ್ಕ ಮಹಾದೇವಿಯರ ಬಗ್ಗೆ ತಮಗೆ ಗೌರವ ಇದೆ ಎಂದು ಭಾವಿಸಿದ್ದೇವೆ. ಇದಲ್ಲದೆ ಹುಬ್ಬಳ್ಳಿ ನಗರದ ಮಹಿಳೆಯರ ಬೇಡಿಕೆಯನ್ನು ಸಹಾನುಭೂತಿಯಿಂದ ಪರಿಶೀಲಿಸಿರುವಿರಿ ಎನ್ನುವ ಆಸೆ ನಮ್ಮದಾಗಿದೆ. ಇದಾಗದಿದ್ದರೆ ಮಹಿಳೆಯರೆಲ್ಲರೂ ಕೂಡಿ ತಮ್ಮದೇ ನಿರ್ಣಯಗಳನ್ನು ತೆಗೆದುಕೊಂಡು ವಿವಿಧ ಕ್ರಮಗಳನ್ನು ಜರುಗಿಸುವ ಪ್ರಸಂಗ ಉಂಟು ಮಾಡದಂತೆ ನೋಡಿಕೊಳ್ಳಲು ಒತ್ತಾಯಿಸುತ್ತೇನೆ. ಹಾಗೆ ಇಡೀ ಹುಬ್ಬಳ್ಳಿ ನಗರದಲ್ಲಿ ಎಲ್ಲಿಯೂ ಕೂಡ ಮಹಾದೇವಿ ಅಕ್ಕನ ಪುತ್ಥಳಿ ಇಲ್ಲ. ಆದ್ದರಿಂದ ನಮ್ಮ ಹುಬ್ಬಳ್ಳಿ ನಗರಕ್ಕೆ ಮೆರಗು ತರತಕ್ಕಂತಹ ಒಂದು ಮಹಾದೇವಿ ತಾಯಿಯವರ ಒಂದು ಪುತ್ಥಳಿಯನ್ನ ತಾವು ಪ್ರತಿಷ್ಠಾಪಿಸಲು ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ಈ ಸಭೆಯಲ್ಲಿ ವಿನಮ್ರವಾಗಿ ನಾನು ಕೇಳಿಕೊಳ್ತೇನೆ. ಧನ್ಯವಾದಗಳು. ಮನವಿ ಪತ್ರವನ್ನ ಸ್ವೀಕರಿಸಿದಂತ ಪೂಜ್ಯ ಮಹಾಪೌರರಿಗೆ ಅನಂತ ಧನ್ಯವಾದಗಳು. ಒಂದಾಗಿ ನಮ್ಮ ಬಸವಲಿಂಗ ಒಳ್ಳೆಯ ಹೆಸರು ಬಂದಿದೆ. ಅದೇ ರೀತಿಯಾಗಿ ಜಾಗತಿಕ ಲಿಂಗ ಸಭಾ ಸಹಿತ ಮಹಿಳಾ ಘಟಕ ಮಾಡಿದೆ. ಮಹಿಳೆಯರಿಗೆ ಅವಕಾಶ ಸಿಕ್ಕರೆ ನಮ್ಮನ್ನ ಮೀರಿಸಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಇವತ್ತು ತೋರಿಸ್ಬಿಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಅಕ್ಕನವರು ಈಗ ಹೇಳ ಅವ್ರು ಮೇಡಮ್ ಅಂತ ಅನ್ಬಾಡ್ರಿ ಅಂತ ಹೇಳಿ ಬಾಳೆಕುಂದಿರಿ ಅಕ್ಕನವರು ಅಕ್ಕ ಮಹಾದೇವಿ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದ್ರು, ಎಲ್ಲ ಗೊತ್ತಿದೆ. ಅದು ಅಕ್ಕ ಮಹಾದೇವಿ ಬಗ್ಗೆ ಚಾಮರಸರ ಪ್ರಭುಲಿಂಗದಲ್ಲಿ ಒಂದು ಪದ್ಯ ಬರುತ್ತೆ, ಅದನ್ನ ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಗೋಮುಖ ವ್ಯಾಘ್ರಂಗರಂಗದ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದಂತ ರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಿಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾನ. ಅಂದ್ರೆ ನಮ್ಮಲ್ಲಿರುವಂತಹ ಅಂತರಲ್ಲಿರುವಂತಹ ಕಾಮ ಮೊದಲಾದ ಎಲ್ಲ ವಿಷಯಗಳನ್ನು ಮುರಿದು ಇಕ್ಕಿ ಹಂಗ ಬರೀ ಮುರಿಯಂಗಿಲ್ಲಕ್ಕಿ ಮುರಿದು ಇಕ್ತಾಳೆ ಯಾರೋ ಅಕ್ಕ ಮಹಾದೇವಿ. ಆ ಮುರಿದು ಇಕ್ಕಿ ಆ ಮಹಾಶಿವಲಿಂಗ ಸಂಘ ಪ್ರೇಮವನ್ನು ಶಿವೈಕ್ಯ ಪದವನ್ನು ನೇಮಿಸಿದ ಅಕ್ಕ ಮಹಾದೇವಿಗೆ ಶರಣು ಶರಣಾರ್ಥಿ. ಚಾಮರಸ ಎಲ್ಲರಿಗೂ ಶರಣು ಅಂತ ಕರೀತಾನ, ಅಕ್ಕ ಮಹಾದೇವಿ ಮಾತ್ರ ಶರಣು ಶರಣಾರ್ಥಿ ಅಂತ ಕರೀತಾನ. ಇಂಥಬ್ಬ ಅಕ್ಕ ಮಹಾದೇವಿ ಜಯಂತಿಯನ್ನ ನಮ್ಮ ಅಕ್ಕನ ಬಳಗದವರು, ಮಹಿಳಾ ಘಟಕದವರು ಜಾಗತಿಕ ಲಿಂಗಾಯತ ಮಹಾದ ಆಶ್ರಯದಲ್ಲಿ, ಬಸವಲಿಂಗದ ಆಶ್ರಯದಲ್ಲಿ ಅತ್ಯಂತ ಅದ್ದೂರಿಯಾಗಿ ಮಾಡಿದ್ದಕ್ಕೆ ಮಹಿಳಾ ಘಟಕದವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದೀನಿ. ಮತ್ತೊಂದು ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಈಗ ಸಮಯ ಆಗಿದೆ. ತಮ್ಮಲ್ಲಿಗೆ ಮತ್ತೊಬ್ಬ ಎಲ್ಲರಿಗೂ ಶರಣ ಶರಣಾರ್ಥಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ ಶರಣಾರ್ಥಿಗಳು. ಎಲ್ಲ ನೋಡ್ತೀವಿ. ಅವ್ರಿಗೆ ಚಿಕ್ಕಂದಿನಿಂದಲೂ ಅವ್ರಿಗೆ ಮಲ್ಲಿಕಾರ್ಜುನ ಅಂದ್ರೆ ಬಹಳ ಇಷ್ಟ ಇತ್ತು. ಅದಕ್ಕೆ ಮಲ್ಲಿಕಾರ್ಜುನನ ನನ್ನ ಗಂಡ ಅಂತೇಳಿ ಅವರು ಮನಸ್ಸಿನಲ್ಲಿ ಅನ್ಕೊಂಡಿದ್ರು. ಬಟ್ ಆದ್ರೆ ಅವ್ರ ತಂದೆ ತಾಯಿಗಳು ಒಬ್ಬ ರಾಜನೇ ಕೊಟ್ಟು ಮದುವೆ ಮಾಡಿದಾಗ ಅವರು ಅದನ್ನು 18ನೇ ವಯಸ್ಸಿನಲ್ಲೇ ತಮ್ಮ ಇದನ್ನು ಅವರ ಜೀವನವನ್ನು ತ್ಯಜಿಸಿ ಅವರು ಅನುಭವ ಮಂಟಪಕ್ಕೆ ಬಂದರು. ಅನುಭವ ಮಂಟಪದಲ್ಲಿ ಶರಣರ ಕೂಡ ಕೂಡಿ ತಮ್ಮ ವಚನಗಳು ತಾವು ಏನು ಅನ್ಕೊಂಡಿದ್ರಲ್ಲ ಅದನ್ನು ಸಾಧಿಸಬೇಕು. ಅವರ ಭಕ್ತಿಯ ಎಷ್ಟು ಭಕ್ತಿ ಐತೆ ಅನ್ನೋದನ್ನು ನಾವೆಲ್ಲ ನೋಡ್ತೀವಿ. ಅದಕ್ಕೆ ಅವ್ರ ಭಕ್ತಿಗೆ ನಾವೆಲ್ಲರೂ ಮೆಚ್ಚಲೇಬೇಕು. ಮತ್ತು ಈ ಭಕ್ತಿಯನ್ನು ನಾವು ಈಗಿಂದ ಇದ್ರೊಳಗಂತಂದ್ರೆ ಮಕ್ಕಳೆಲ್ಲ ದುಶ್ಚಟಗಳಿಗೆಲ್ಲ ಬಲಿ ಆಗ್ತಿದ್ದಾರೆ. ಅದಕ್ಕೆ ಈ ಶಿವಶರಣೆಯರು ಅದು ಈ ಆಧ್ಯಾತ್ಮದ ಬಗ್ಗೆ ಅಥವಾ ನಾವು ಪ್ರತಿಯೊಂದು ಯಾವುದೇ ಒಂದು ಹಬ್ಬವನ್ನು ಮಾಡಿದಾಗ ಮಕ್ಕಳಿಗೆ ಈ ಹಬ್ಬಗಳ ಬಗ್ಗೆ ಮತ್ತು ದೇವರ ಬಗ್ಗೆ ಈ ಬಗ್ಗೆ ಎಲ್ಲ ನಾವು ಈಗಾಗಲೇ ಮಕ್ಕಳಿಗೆ ಏನೂ ಹೇಳಾಕತ್ತಿಲ್ಲ. ಬಟ್ ಅದಕ್ಕೆ ಮಕ್ಕಳ ಭಾಳ ಈಗ ಪ್ರತಿಯೊಂದು ಮೊಬೈಲ್ ಅದು ಇದು ಹೊರಗಡೆ ಹೇಳ್ದಂಗೆ ಎಲ್ಲ ದಿನಾಚರಣೆ ಅದು ಇದು ಅನ್ಕೊಂಡು ಪ್ರತಿಯೊಂದು ಒಂದೊಂದಕ್ಕೊಂದೊಂದು ದಿನಾಚರಣೆಗಳದಾವ. ಅದು ಇದು ವಿಶೇಷವಾಗಿ ಅಕ್ಕ ಮಹಾದೇವಿಯವರ
ಜಯಂತಿಯ ದಿವಸ ಮಹಿಳಾ ದಿನಾಚರಣೆ ಇಟ್ಕೊಂಡಿದ್ದು ಬಹಳ ಸಂತೋಷ ಆಗೈತಿ. ಮತ್ತು ಇವತ್ತು ಮೆರವಣಿಗೆಯನ್ನು ಕೂಡ ತಾವೆಲ್ಲ ಸಂತೋಷದಿಂದ ಇವ್ರನ್ನೆಲ್ಲ ನೋಡಿದ್ರೆ ಶರಣರ ಥರ ಎಷ್ಟು ಅಲಂಕಾರವಾಗಿ ಶರಣರ ಇವತ್ತು ನಮ್ಮ ಕಣ್ಣು ಮುಂದೆ ಬಂದಾರೇನೋ ಅನ್ನೋಂಗೆ ಅನಿಸ್ತೈತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮ ಸಹಾಯ ಸಹಕಾರ ಸದಾಕಾಲದಲ್ಲಿ ಇದ್ದೀವಿ ನಾವೀಗ. ಆದ್ರೆ 21ನೇ ಶತಮಾನದಲ್ಲಿ ಇದ್ದಾಗ ಯಾಕೆ ಈ ರೀತಿಯಾದ ಕಾರ್ಯಕ್ರಮಗಳನ್ನ ಮತ್ತು ಬಸವಾದಿ ಶರಣರ ಜಯಂತಿಗಳನ್ನ ಯಾಕೆ ನಾವಿಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಅಂತ ಹೇಳಿ ಯಾರಾದ್ರೂ ಅನ್ಕೊಂಡಿದ್ರ? ಯಾಕಂದ್ರೆ ಮುಂಚೆ ಇಷ್ಟೆಲ್ಲ ವಿಜೃಂಭಣೆಯಿಂದ ಮಾಡ್ತಿದ್ದಿಲ್ಲ, ಇಷ್ಟೆಲ್ಲ ಜಯಂತಿಗಳನ್ನ ಸಹ ಮಾಡ್ತಿದ್ದಿಲ್ಲ. ಆದ್ರೆ ಈಗ ಒಂದು 2-3 ವರ್ಷ ಇರ್ಬೋದು ಬಹಳ ವಿಜೃಂಭಣೆಯಿಂದ ಜಯಂತಿಗಳನ್ನ ಮಾಡ್ತಾ ಇದ್ದೇವೆ ನಾವು. ಸಣ್ಣ ಸಣ್ಣ ಏನು ಶರಣರ ಜಯಂತಿಗಳನ್ನ ಸಹ ನಾವು ಬಹಳ ವಿಜೃಂಭಣೆಯನ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ 12ನೇ ಶತಮಾನದಲ್ಲಿ ಇದ್ದಂತ ಎಲ್ಲ ನಮ್ಮ ಬಸವಾದಿ ಶರಣ 12 ಉಲ್ಟಾ ಮಾಡಿದ್ರೆ ಏನ್ ಬರ್ತದ್ರಿ? 21 ಬರ್ತೈತಿ. ಈಗ ನಮಗ ಮತ್ತೆ ವಾಪಸ್ ಲೈಕ್ ಹತ್ತೈತಿ. ಅದರ ಸಂಬಂಧ ನಾವು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಯಾಕಂದ್ರ ಬೇರೆ ಎಲ್ಲಾ ದೇಶಗಳನ್ನ ನೀವು ನೋಡಿರಿ, ಆ ಎಲ್ಲಾ ದೇಶಗಳು ಇವತ್ತ ಹೊಡೆದಾಡ್ತಾ ಇದ್ದಾವ, ಬಡದಾಡ್ತಾ ಇದ್ದಾವ, ಒಂದಕ್ಕೊಂದು ಸೇರ್ತಾ ಇಲ್ಲ, ಒಂದ್ರ ಜೊತೆ ಒಂದು ವ್ಯಾಪಾರ ಮಾಡ್ತಾ ಇಲ್ಲ, ಒಪ್ಪಂದ ಮಾಡ್ತಾ ಇಲ್ಲ, ಸ್ನೇಹಗಳನ್ನ ಮಾಡ್ತಾ ಇಲ್ಲ. ಆದ್ರೆ ಎಲ್ಲಾ ದೇಶಗಳನ್ನ ನೋಡಿದ್ರೆ ನಮ್ಮ ಭಾರತ ದೇಶ ಇಷ್ಟು ಶಾಂತವಾಗಿ ನಾವಿಲ್ಲಿ ಕುತ್ಕೊಂಡು ನಮ್ಮ ಅಕ್ಕ ಮಹಾದೇವಿ ಜಯಂತಿಯನ್ನ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಅಂದ್ರೆ ಇದು ನಮ್ಮ ನೆಲದ ಸಂಸ್ಕೃತಿ, ನಮ್ಮ ಎಲ್ಲ ಶರಣರ ಒಂದು ಅವತ್ತಿನ ಕಾಲದಲ್ಲಿ ಮಾಡಿದಂತ ಒಂದು ಪುಣ್ಯ ಇವತ್ತು ನಮ್ಮ ಭೂಮಿಯಲ್ಲಿದೆ. ಆದ ಕಾರಣ ನಾವು ಇವತ್ತು ಇಷ್ಟೆಲ್ಲ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇಷ್ಟು ದಿನ ನಾವು ಎಲ್ಲ ನಮ್ಮ ಮಕ್ಕಳನ್ನ ಓದಿಸಿ ಪಾಶ್ಚಾತ್ಯ ಕಳಿಸ್ಬಿಟ್ಟಿದ್ದೀವಿ ನಾವು ಎಲ್ಲ ಫಾರಿನ್ ಕಂಟ್ರೀಸ್. ಯಾರು ಕೇಳ್ರಿ, ದೊಡ್ಡ ದೊಡ್ಡ ಎಕ್ಸ್ಟೆನ್ಷನ್ ಏರಿಯಾನ ಕೇಳ್ರಿ, ನನ್ ಮಗ ಫಾರಿನ್ ಆಗಿ ಓದ್ತಾನದು. ಯಾವಾಗ ಕೊರೋನಾ ಬಂತು ಅವಾಗ ಎಲ್ಲ ನೆನಪಾದ್ರಿ. ಯಾವ ಸಂಬಂಧಿಕರು, ಅಪ್ಪ ಅಮ್ಮ ಏನೈತಿ ಎಲ್ಲರೂ ನೆನಪಾಗಿ ವಾಪಸ್ ನಾವು ಮರಳಿ ಗೂಡಿಗೆ ಬಂದ್ವಿ. ಯಾಕಂದ್ರ ಎಂತ ಕೊರೋನಾ ಸಂದರ್ಭದೊಳಗೆ ಎಷ್ಟು ನಮ್ಮ ಸಂಬಂಧಿಕರು, ನಮ್ಮ ತಂದೆ ತಾಯಿಗಳು ತೀರಿ ಹೋದ್ರ ಅವ್ರು ಮಣ್ಣು ಮಾಡಕ್ ಸಹಿತ ಹೋಗಕ್ ಆಗ್ಲಿಲ್ಲ. ಯಾಕಂದ್ರೆ ಮುಂದೆ ನಮ್ಮ ಜೀವನ ಐತಿ ಅಂತ ಹೇಳಿ ಆದ್ರೆ ಅಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ವಿ. ಆದ್ರೆ ಯಾವಾಗ ಕೊರೋನಾ ಬಂದ್ ಹೋಯ್ತು ಅವಾಗ ಗೊತ್ತಾಯ್ತು ನಮ್ಮವ್ರು ಯಾರು, ಹೊರಗಿನವ್ರು ಯಾರು, ನಮಗೇನಾಗ್ತದ, ನಮ್ಮವ್ರ ಜೊತೆ ನಾವಿದ್ರೆ ಏನಾಗ್ತೈತಿ, ನಮ್ಮ ಬಳಗ ಅದು, ನಮ್ಮ ಸಂಸ್ಕೃತಿ ಏನು, ಇವನ್ನೆಲ್ಲ ನೋಡ್ರಿ. ಯಾವಾಗನು ನಮ್ಮ ಸಂಸ್ಕೃತಿ ಒಳಗ ಕೈ ಮುಗಿಯೋದದ. ಎಂದರೆ ಯಾವಾಗಾರ ನಾವು ಶೇಖಂಡ್ ಮಾಡಿದ್ದೈತೇನ್ರಿ? ಆ ಪಾಶ್ಚಿಮಾತ್ಯರನ್ನ ಕರ್ಕೊಂಡು ನಾವು ಬರೇ ಶೇಖಂಡ್ ಮಾಡೋದು, ಅದನ್ನ ಕೊರೋನಾ ಮರೆಸ್ತ ಶೇಖಂಡ್ ಮಾಡೋದು. ಈಗ ಒಬ್ರ ಯಾರು ಶೇಖಂಡ್ ಮಾಡ್ತಿರ ನೋಡ್ರಿ, ಹೆದರ್ತೀರಿ. ಬಾಡಪ್ಪ ಎಲ್ಲಿದತ್ತ ಮತ್ ಅವ್ರದೇನ ನಮಗ್ ಬಂದಿದ್ದಿತ್ತ ಅಂತ ಕೈ ಮುಗಿತೇವಿ, ಎರಡು ಕೈ ಹಿಡಿದು ಮುಗಿತೇವಿ. ಸಾಕಪ್ಪ ನೀವ್ ಹಿಂಗೆ ಇರೋಣ, ನಾವ್ ಹಿಂಗೆ ಇರೋಣ ಅಂತ ಹೇಳಿ. ಹಂಗ ನಮ್ಮನ್ನ ನಾವು ಪೂರಾ ನಮ್ಮ ಸಂಸ್ಕೃತಿಯನ್ನ ಬಿಟ್ಟು ಎಲ್ಲೋ ನಾವು ಹೋಗಿದ್ವಿ. ಎಳೆದು ಕರ್ಕೊಂಡು ಬಂದಂತ ನಮ್ಮ ಭಾರತ ದೇಶದ ಒಂದು ಮಣ್ಣಿನ ಈ ಒಂದು ಸಂಸ್ಕೃತಿ ಬಹಳ ಅಂದ್ರೆ ಬಹಳ ಒಂದು ಇತಿಹಾಸ ಇದೆ ರೀ. ನಾವ್ ಅನ್ಕೊಂತೇವೆ, ಯಾಕಂದ್ರೆ ಈಗೇನ್ ಕಾರ್ಯಕ್ರಮ ಬರ್ತಿರ್ತೈತಿ ಅವಾಗ ನಾವು ಒಂದ್ ಸ್ವಲ್ಪ ನೋಡ್ಕೊಂಡು ಓದ್ಕೊಂಡು ಬಂದಿರ್ತೇವಿ. ಆದ್ರೆ ನೀವು ಕುತ್ಕೊಂಡು ಟೈಮ್ ಇದ್ದಾಗ ನೀವು ಓದಿದ್ರ ನಮ್ಮ ನಿಜವಾಗ್ಲೂ ಪುಣ್ಯ ಅನಿಸ್ತೈತಿ ನಾವು ಈ ಭೂಮಿ ಮೇಲೆ ಜನ್ಮ ತಾಳಿದ್ವಿ. ಸೊ ಹಾಗಾಗಿ ಬಹಳಷ್ಟು ನಮ್ಮ ಶರಣರು ಒಂದು ವಚನದಿಂದ ಇಡೀ ಜಗತ್ತನ್ನ ಬದಲಿಸಿದ್ರು ಅವರು. ಯಾಕಂದ್ರೆ ಮನೆ ಮನೆಗೆ ಹೋಗಿ ನಾವು ಹೇಳಿದ್ರೆ ಅವಾಗ ಒಪ್ಪುವಂತ ಕಾಲ ಇದ್ದಿದ್ದಿಲ್ಲ. ಎಸ್ಪೆಷಲಿ ಮಹಿಳೆಯರು ಯಾರು ಹೊರಗೆ ಹೋಗಿ ನಾವು 4 ಮಂದಿ ಮನೆಗೆ ಹೋಗ್ತೇವಿ ಅಂದ್ರೆ ಜನ ನಮ್ಮನ್ನ ಬಟ್ ಮಾಡಿ ತೋರಿಸಿದ್ರು, ನೋಡೋಕೆ ಹೆಂಗ್ ಅಡ್ಡಾಡ್ತಾಳ ಅಂತ ಹೇಳಿ. ಅಂತ ಒಂದು ಸಂದರ್ಭದಲ್ಲಿ ವಚನದ ಸಾಹಿತ್ಯದ ಮೂಲಕ ನಮ್ಮೆಲ್ಲ ಮಹಿಳೆಯರನ್ನ, ಇಡೀ ಸಮಾಜವನ್ನ ಬಡಿದೆಬ್ಬಿಸೋದು ಯಾರಾದ್ರೂ ಇದು ಅದು ಅಕ್ಕ ಮಹಾದೇವಿ ಅಂತ ನಾನು ಹೇಳಕ್ ಬಯಸ್ತೇನೆ.